ಹಲೋ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ನಾ ಇವತ್ತೆಲ್ಲದೀನಿ ಅಂದ್ರೆ ಬೆಂಗಳೂರು ಸಿಟಿ ಜಂಕ್ಷನ್ ಒಳಗದೀನಿ. ಅಂದರೆ SBC ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಂಕ್ಷನ್ ಒಳಗೆ. ನಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಂಕ್ಷನಿಂದ ಮುರುಡೇಶ್ವರಕ್ಕೆ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಜರ್ನಿ ಆಗೈತಿ. ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಜರ್ನಿ ಮಾಡಬೇಕಾಗೈತಿ. ನಾ ಟ್ರೈನ್ ಬುಕ್ಕ ಮಾಡ್ಕೊಂಡಿಲ್ಲ. ಇವತ್ತು ನಿಮ್ಗೆ KSR ಬೆಂಗಳೂರಿಂದ ಮುರುಡೇಶ್ವರಕ್ಕೆ ಜನರಲ್ ಒಳಗೆ ಟ್ರಾವೆಲ್ ಮಾಡ್ತೀನಿ. ಬರ್ರಿ ಜರ್ನಿ ಹೆಂಗೈತೆ ಅಂತ ನೀವು ನೋಡುವಂತ್ರೆ. ಆಲ್ರೆಡಿ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 8 ನಿಂತೈತಿ. ಡೀಸೆಲ್ ಇಂಜಿನ್ ಹಾಕ್ಯಾರ ಇದಕ್ಕೆ, WDP 4D. ಯಾಕಂದರೆ ಈ ಲೈನು ಹೆಂಗೆ ಹೋಗತ್ತಂದ್ರೆ ಇಲ್ಲಿಂದ ಯಶವಂತಪುರಿಂದ ಚಿಕ್ಕಬಾನವರ ಮ್ಯಾಗ ಸೋಲ್ದೇವನಹಳ್ಳಿ ಮ್ಯಾಗ ಹಾಸನ ಹೋಗಿ ಹಾಸನಿಂದ ಸೂರತ್ಕಲ್ ಬೈಪಾಸ್ ಮ್ಯಾಗ ಇವ್ ಸೀದಾ ಮುರುಡೇಶ್ವರ ಕಾರವಾರಕ್ಕೆ ಹೋಗತ್ತಿದ್ದ. ಪಂಚಗಂಗಾ ಎಕ್ಸ್ಪ್ರೆಸ್ ಟ್ರಾವೆಲ್ ಮಾಡಕತ್ತಿದ್ದ. ಇದ್ರೊಳಗೆ ಬರೀ 2 ಜನರಲ್ ಕೋಚ್ ಅದಾವು. ಅವು ಫುಲ್ ರಶ್ ಅದಾವು. ನಾ ಬುಕ್ ಮಾಡ್ಕೊಳಕ್ಕೆ ನೋಡೀನಿ, ಆಲ್ರೆಡಿ ಎಲ್ಲ ಫುಲ್ ಆಗಿತ್ತು, ಟಿಕೆಟ್ ಸಿಗಂಗಿಲ್ಲ. ಇನ್ನು ಈ ಟ್ರೈನಿನ ಟೈಮಿಂಗ್ಸ್ ಹೇಳ್ಬೇಕಂದ್ರೆ ಇದು ಸಾಯಂಕಾಲ 6:50 ಬಿಟ್ಟು ಮರನೇ ದಿನ ಬೆಳಗ್ಗೆ 6 ಗಂಟೆಗೆ ಮುರುಡೇಶ್ವರಕ್ಕೆ ಹೋಗತ್ತಿದ. ಮುರುಡೇಶ್ವರಿಂದ ಅಲ್ಲಿಂದ ಕಾರವಾರಕ್ಕೆ ಹೋಗ ನೀವು. KSR ಬೆಂಗಳೂರು ಕಾರವಾರ ಪಂಚಗಂಗಾ ಎಕ್ಸ್ಪ್ರೆಸ್ ಇದೆ. ಜನರಲ್ ಕೋಚ್ ಅಷ್ಟೊಂದು ರಶ್ ಇಲ್ಲ. ನಿಂತ್ಕೊಳ್ಳುವಷ್ಟು ಜಾಗ ಇದು ಸಾಕು. ಯಾಕಂದ್ರೆ ಒಂದೊಂದು ಸತಿ ನಿಂತ್ಕೊಳ್ಳುವಷ್ಟು ಜಾಗ ಇರಂಗಿಲ್ಲ. ಈ ಟ್ರೈನಿನ ಕಂಪ್ಲೀಟ್ ಜರ್ನಿ ಮಾಡತ್ತಿಲ್ಲ, ಮುರುಡೇಶ್ವರ ತನಕ ಅಷ್ಟೇ ಮಾಡಾಕತ್ತೀನಿ. ಬರ್ರಿ ಇಲ್ಲಿ ಇದ್ರೊಳಗೆ ಸ್ವಲ್ಪ ರಶ್ ಇತ್ತು, ಆಗ ನೋಡಿನ. ಆ ಕಡೆ ಹಿಂದಿನದ್ರೊಳಗೆ ಹತ್ತು ಸಿಗೋನು. ಇನ್ನು ನಿಮಗೆ ಈ ಪಂಚಗಂಗಾ ಟ್ರೈನಿಂದ ಡೀಟೇಲ್ಸ್ ಹೇಳ್ಬೇಕಂದ್ರೆ ಟ್ರೈನ್ ನಂಬರ್ 16595. ಟ್ರೈನ್ ನಂಬರ್ 16595. ಇದ್ರ ಕೋಚ್ ಕಾಂಬಿನೇಷನ್ ಬಂದು 7 ಸ್ಲೀಪರ, 1 ಥರ್ಡ್ AC, 1 ಸೆಕೆಂಡ್ AC, 1 ಫಸ್ಟ್ AC, 2 ಜನರಲ್ಲ, 1 SLR ಅಷ್ಟೇ ಐತಿ. ಇದಕ್ಕೆ ಯಾಕೆ ಇದಕ್ಕೆ ಕೋಚ್ ಪೊಸಿಷನ್ ಕಡಿಮೆ ಇಟ್ಟದ ಅಂತೇಳಿ ನನಗೂ ಗೊತ್ತಾಗಲಿಲ್ಲ. ನಾ ಏನು ತಿಳ್ಕೊಂಡೆ ಅಂದ್ರೆ ಇದು ಹಾಸನಿಂದ ಮುಂದೆ ಸಕಲೇಶ್ಪುರ ರೂಟ್ ತೊಗೊಂಡು ಮಂಗಳೂರಿಗೆ ಹೋಗತ್ತಲ್ಲ, ಅಲ್ಲಿ ಸ್ವಲ್ಪ ಘಾಟ್ ಇರೋದ್ರಿಂದ ಟ್ರೈನಿಗೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡೋಕ್ಕಾಗೋಲ್ಲ ಅಂತೇಳಿ ಏನಾರ ಕಡಿಮೆ ಕೋಚ್ ಪೊಸಿಷನ್ ಇಟ್ಟಿರ್ಬೇಕು. ಯಾಕಂದ್ರೆ ವಿಜಯಪುರ ಮಂಗಳೂರು ಟ್ರೈನಿಗೂ ಸೇಮ್ ಹಂಗೆ 6 ಏನೋ 7 ಅಷ್ಟೇ ಸ್ಲೀಪರ್ ಅದಾವು, ಉಳ್ಕೆದೆಲ್ಲ ಜನರಲ್ ಅದಾವೆ. ಅದ್ರೊಳಗೆ ಟೈಮ್ ಆಗತೈತಿ ಈಗ 6:40. ಇನ್ನೂ ಡಿಪಾರ್ಚರ್ಗೆ 10 ನಿಮಿಷ ಐತಿ. ಟ್ರೈನ್ ಆಲ್ರೆಡಿ ಪ್ಯಾಕ್ ಆಗೈತಿ, ಕುಂತ್ಕೊಳ್ಳೋಕ್ಕೂ ಸೀಟ್ ಇಲ್ಲ. ನೋಡೋಣ ಬರ್ರಿ, ನಿಂತ ಟ್ರಾವೆಲ್ ಮಾಡೋಣ. ನೀವು ನಮ್ಮ ಚಾನಲ್ನಾಗ ಹಂಗೆ ಲೈವ್ ಇರ್ರಿ. ಬ್ಯಾಕ್ ಟು ಬ್ಯಾಕ್ ಜರ್ನಿ ಬರತ್ತಿರ್ತಾವೆ ಟ್ರೈನಿಂದು, ಬಸ್ಸಿಂದು. ನೆಕ್ಸ್ಟ್ ಇದಾದ ತಕ್ಷಣ ಇನ್ನೊಂದು ಟ್ರೈನಿಂದ ಬರುತ್ತಾ. ಈ ಟ್ರೈನ್ ಡಿಪಾರ್ಟ್ ಆಗಕ್ಕೆ ಇನ್ನೊಂದು 7 ನಿಮಿಷ ಐತಿ. ಲಾಸ್ಟ್ ಮೂಮೆಂಟಿಗೆ ಹತ್ತಿನ ಟ್ರೈನಾಗ, ಯಾಕಂದ್ರೆ ಭಾಳ ರಶ್ ಐತಿ. ಒಳಗೋಗಿ ನಿಂತ್ಕೊಳ್ಳೋದು ಸುಮ್ಮ ಸಮಸ್ಯೆ. ಅದಕ್ಕೆ ಟೈಮ್ ಆಯ್ತು 6:50. ಕರೆಕ್ಟ್ ಸಿಗ್ನಲ್ ಆಗೈತಿ. ಕರೆಕ್ಟ್ ಟೈಮಿಗೆ ಡಿಪಾರ್ಟ್ ಆಗ್ತಾ ನೋಡ್ರಿ. ಕರೆಕ್ಟ್ ಟೈಮಿಗೆ KSR ಬೆಂಗಳೂರು ಸ್ಟೇಷನ್ ಡಿಪಾರ್ಟ್ ಆಯಿತು. ಇದ್ರ ನೆಕ್ಸ್ಟ್ ಹಾಲ್ಟ್ ಬಂದು ಇನ್ನು ಸೀದಾ ಯಶವಂತಪುರಕ್ಕೆ ಸ್ಟಾಪ್ ಮಾಡ್ತಾನೆ. ಯಶವಂತಪುರದಾಗಂತೂ ಫುಲ್ ಪ್ಯಾಕ್ ಆಗತ್ತೆ ಟ್ರೈನ್. 6:50 ಕರೆಕ್ಟ್ ಡಿಪಾರ್ಟ್ ಆದ. ಈಗ ಇಲ್ಲಷ್ಟು ನಿಂತ್ಕೊಳಕ್ಕೆ ಜಾಗ ಐತಿ. ಯಶವಂತಪುರದಾಗಂತೂ ನಿಂತ್ಕೊಳಕ್ಕೆ ಜಾಗ ಇರೋದಿಲ್ಲ ಟ್ರೈನಿಗೆ. ಟ್ರೈನ್ ಈಗ ಯಶವಂತಪುರಕ್ಕೆ ಬಂತ. ಇದು ಯಶವಂತಪುರದಾಗ ಫುಲ್ ಪ್ಯಾಕ್ ಆಗತ್ತೆ. ಯಾಕಂದ್ರೆ ಇಲ್ಲಿಂದ ಮಂದಿ ಜಾಸ್ತಿ ಬೋರ್ಡ್ ಆಗ್ತಾರೆ ಇದಕ್ಕೆ. ಇಲ್ಲಿದ್ರದ್ದು ಅಫಿಷಿಯಲ್ ಸ್ಟಾಪ್ 5 ನಿಮಿಷ ಅಷ್ಟೇ ಅದ. ಆಲ್ರೆಡಿ ಟ್ರೈನ್ ಡಿಲೇ ಐತಿ. ಆ ಕಡೆ ಬೀದರ್ ಲಾತೂರ್ ನಿಂತೈತೆ ನೋಡ್ರಿ. ಯಶವಂತಪುರ ಬೀದರ್ ಅಲ್ಲಿಂದ ಲಾತೂರ್ಗೆ ಹೋಗತ್ತದ. ನಾ ಆದರೆ TT ಅವ್ರು ಕೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾವ್ದಾದ್ರು ಸ್ಲೀಪರ್ ಖಾಲಿ ಇದ್ರೆ ಅಲ್ಲಿ ಹೋಗಿ ಸೀಟ್ ಇದು ಮಾಡೋಕೆ ಎಕ್ಸ್ಟ್ರಾ ಪೇರ್ ಚಾರ್ಜ್ ಮಾಡ್ತಾರೆ. ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತೀನಿ. ಕೊಟ್ಟರು ಅಲ್ಲೇ, ಕೊಡಲಿಲ್ಲ ಅಂದ್ರೆ ಇಲ್ಲ. 7 ಗಂಟೆ 5 ನಿಮಿಷ ಆಗತ್ತೈತಿ. ಆಲ್ರೆಡಿ ಸಿಗ್ನಲ್ ಆಯ್ತು. ಒಂದಿಷ್ಟು ಮಂದಿ ಕನ್ಫ್ಯೂಸ್ ಆಗ್ಯಾರ. ಯಾಕಂದ್ರೆ ಇದರಿಂದ ಗೋಲ್ ಗುಂಬಜ್ ಐತಿ. ಗೋಲ್ ಗುಂಬಜ್ ಟ್ರೈನ್ ಬರ್ತಂತ ಎಲ್ಲರೂ ಇದಕ್ಕೆ ಹತ್ತಕ್ಕೆ ನಿಂತಾರೋ. ಅದರಲ್ಲಿ ಇದೆ ನೋಡ್ರಿ, ಇವರು ಹತ್ತಿ ಹೇಳಿದ್ರು. ಆ್ಯಕ್ಚುಲಿ ಇದು ಕಾರವಾರಕ್ಕೆ ಹೋಗೋದು. ಸಿಗ್ನಲ್ ಆಯಿತು, ಡಿಪಾರ್ಟ್ ಆಗತ್ತೆ. ಹೋಗಿ ಬರ್ರಿ. ಯಾಕಂದ್ರೆ 2 ಸೇಮ್ ಅದಾವೆ. LHB ಕೋಚ ಸೇಮ್ ಕಲರ. ಅಲ್ಲಿ ಹೆಸರು ಬರ್ದಾರ, ಆದರೂ ಯಾಕೆ ಕನ್ಫ್ಯೂಸ್ ಆಗತ್ತಾರ ಗೊತ್ತಿಲ್ಲ. ಗೋಲ್ ಗುಂಬಜ್ ಬರೋದು ಸೇಮ್ ಟೈಮಿಂಗ್ ಇರ್ಬೋದು. ಇದು ಬರೀ ಡಿಪಾರ್ಟ್ ಆತ. ಜನರಲ್ದಾಗ ಎಂಟರ್ಟೈನ್ಮೆಂಟ್ ಚಾಲು ಆಯ್ತು ನೋಡ್ರಿ. ಜನರಲ್ದಾಗ ಸ್ಟಾರ್ಟ್ ಆಗೋದು ಎಂಟರ್ಟೈನ್ಮೆಂಟ್ ಇಲ್ಲಿಂದನ. ಸೀಟ್ ನಂದು ನಿಂದು ಅಂತೇಳಿ. ಟ್ರೈನಿಗೆ ಯಶವಂತಪುರ ಡಿಪಾರ್ಟ್ ಆಯ್ತು. ಯಶವಂತಪುರ ಆದಿಂದ ಇದು ನೆಕ್ಸ್ಟ್ ಚಿಕ್ಕಬಾನವರ ಜಂಕ್ಷನ್ ಮ್ಯಾಗ ಡೈವರ್ಟ್ ತೊಗೊಂಡು ಸೋಲ್ದೇವನಹಳ್ಳಿ ಮೇಲೆ ಕುಣಿಗಲ್ ರೂಟ್ ತೊಗೋತಾನೆ ಇವ. ಇದು ಯಶವಂತಪುರ ಆದಿಂದ ಸೀದಾ ಚಿಕ್ಕಬಾನವರಿಗೆ ಸ್ಟಾಪ್ ಇಲ್ಲ.
ನೋಡ್ರಿ ಟ್ರೈನಿಗೆ ಚಿಕ್ಕಬಾನವರ ಜಂಕ್ಷನ್ ಡಿಪಾರ್ಟ್ ಆಯ್ತು. ಈಗ ಏನು ನೀವು ಈ ಲೈನ್ ನೋಡಾಕ್ತಿರೋದು ಬೆಂಗಳೂರು ಹುಬ್ಳಿ ಮೇನ್ ಲೈನ. ಟ್ರೈನ್ ಇಲ್ಲಿಂದ ಡೈವರ್ಟ್ ತೊಗೋತೈತಿ. ಈಗ ಇನ್ನೊಂದು ಯಾವುದಕ್ಕೂ ಸಿಗ್ನಲ್ ಆಯಿತು. ಮೇ ಬಿ ಗೋಲ್ ಗುಂಬಜ್ಗೆ ಇರ್ಬೇಕದು ಸಿಗ್ನಲ್ಲ. ಅದಾಗಿದ್ದು ಸಿಗ್ನಲ್ ಗೋಲ್ ಗುಂಬಜ್ಗದ. ಈಗ ಗೋಲ್ ಗುಂಬಜ್ ಓವರ್ಟೇಕ್ ಮಾಡುತ್ತೆ ಅನ್ಸುತ್ತೆ. ಅಷ್ಟರೊಳಗೆ ಇದು ಕ್ರಾಸ್ ಆಗಿರುತ್ತೆ. ಇಲ್ಲೇ ಡೈವರ್ಟ್ ಆಗತ್ತಿದ್ದು ಮುಂದೆ ನೋಡ್ರಿ. ಈಗ ಗೋಲ್ ಗುಂಬಜ್ ಬರಾಕತ್ತ ಚಿಕ್ಕಬಾನವರ ಆದಿಂದ ಫುಲ್ ಸ್ಪೀಡ್ನಾಗ ಬರಾಕತ್ತ. ನಾವು ಓವರ್ಟೇಕ್ ಮಾಡ್ತಾ ನೋಡ್ರಿ. ಈಗ ನಾವು ಡೈವರ್ಟ್ ಹಾಕಿದ್ರೆ ಓವರ್ಟೇಕ್ ಆಗತ್ತೆ ಈಗ ಗೋಲ್ ಗುಂಬಜ್ ಟ್ರೈನ್. ಆ ಟ್ರೈನಿನ ಸ್ಪೀಡ್ ನೋಡಿದ್ರೆ ಮ್ಯಾಕ್ಸಿಮಮ್ 110 ಬರಾಕತ್ತ ಅನ್ಸುತ್ತೆ. ಅಪ್ರೋಚ್ ಆತ ನೋಡ್ರಿ ಸರ್. ಪಂಡ್ರಪುರ್ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಬಂತು ನೋಡ್ರಿ. ಈಗ ನಾ ಎಲ್ಲಿ ಇದಕ್ಕೆ ಕ್ರಾಸಿಂಗ ಓವರ್ಟೇಕ್ ಸಿಗ್ತದಂತ ಮಾಡಿದ್ನಿ. ಮೊನ್ನೆದಾಗ ಗೋಲ್ ಗುಂಬಜ್ ಸಿಕ್ತು ನೋಡ್ರಿ. ಟ್ರೈನ್ ಅಂತೂ ಫುಲ್ ಪ್ಯಾಕ್ ಆಗೈತಿ ನೋಡ್ರಿ. ಜಬರ್ದಸ್ತ್ ಓವರ್ಟೇಕ್ ನೋಡ್ರಿ. ಎರಡು ಫುಲ್ ಸ್ಪೀಡ್ನಾಗ ಕ್ರಾಸ್ ಆಗತ್ತಾವ. ಆ ಕಡೆ ಗೋಲ್ ಗುಂಬಜ, ಈ ಕಡೆ ಮುರುಡೇಶ್ವರ ಎಕ್ಸ್ಪ್ರೆಸ್. ಮುರುಡೇಶ್ವರ ಅಂದ್ರೆ ಪಂಚಗಂಗಾ ಎಕ್ಸ್ಪ್ರೆಸ್ ಇದೆ. ನೋಡೋಣ ಬರ್ರಿ ಈ ಓವರ್ಟೇಕ್ ಎಲ್ಲಿ ತನಕ ಕಂಟಿನ್ಯೂ ಇರ್ತದಂತೆ. ಅದಕ್ಕಿರೋದು ಎಲೆಕ್ಟ್ರಿಕಲ್ ಲೋಕು. ಅದು ಆಲ್ರೆಡಿ ಓವರ್ಟೇಕ್ ಮಾಡಿ ಹೋತು. ಇದು ಸ್ವಲ್ಪ ಸ್ಲೋ ಐತಿ ಡೀಸೆಲ್ ಇಂಜಿನ್ ನೋಡ್ರಿ. ರೂಟ್ ಡೈವರ್ಟ್ ಆಯ್ತು ನೋಡ್ರಿ. ಆ ಕಡೆ ಹೋಗಿ ಸೀದಾ ಹುಬ್ಳಿಗೆ ಹೋಗುತ್ತಾ. ಈ ಕಡೆ ನಾವೀಗ ಕುಣಿಗಲ್ ಚನ್ನರಾಯಪಟ್ಟಣ ಲೈನ್ ತೊಗೊಂಡಿವಿ. ಇಲ್ಲಿಂದ ಇದು ಕುಣಿಗಲ್ ಚನ್ನರಾಯಪಟ್ಟಣ ಮ್ಯಾಗ ಹಾಸನಕ್ಕೆ ಹೋಗುತ್ತಾ. ಇದು ಅಪ್ ಟು ಹಾಸನ ಎಲೆಕ್ಟ್ರಿಫಿಕೇಶನ್ ಐತೆ ಅನ್ಸುತ್ತೆ. ಹಾಸನಿಂದ ಸುಬ್ರಹ್ಮಣ್ಯ ರೋಡ ಮಂಗಳೂರು ಎಲೆಕ್ಟ್ರಿಫಿಕೇಶನ್ ಇಲ್ಲ. ಅದಕ್ಕೆ ಇದಕ್ಕೆ ಡೀಸೆಲ್ ಇಂಜಿನ್ ಹಾಕಿ ಓಡ್ಸಾಕ್ತಾರ. ಮತ್ತೆ ಯಾಕೆ ಒಳ್ಳೆ ಇಂಜಿನ್ ಚೇಂಜ್ ಮಾಡೋದು ಅಂತೇಳಿ ನೋಡ್ರಿ. ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಪಾತಿಗೆ ಅದು ಬೇಲೂರು ಸೋಲೂರು ಒಳಗೆ ನಿಂತಿರ್ತದ. ಸೋಲೂರು ಸ್ಟೇಷನ್ಯಾಗ ಫೈನಲಿ ಟ್ರೈನ್ 25 ನಿಮಿಷ ಡಿಲೇ ಆಗಿ ಕುಣಿಗಲ್ಗೆ ಬಂತು. ಇಲ್ಲಿಗೆ ಬರೋ ಟೈಮಿಂಗ್ ಇತ್ತು 7:42. ಅದ್ರ ಟ್ರೈನ್ ಬಂದೈತಿ 8:10. ಯಾವುದೋ ಗೂಡ್ಸ್ ನಿಂತದ. ಕುಣಿಗಲ್ನಾಗ ಭಾಳ ಹಾಲ್ಟ್ ಇಲ್ಲ, 2 ನಿಮಿಷ ಅಷ್ಟು ಅಫಿಷಿಯಲ್ ಹಾಲ್ಟ್ ಐತಿ. ಕುಣಿಗಲ್ ಎದಕ್ಕೆ ಫೇಮಸ್ ಐತೆ ಅಂತೇಳಿ ಕುಣಿಗಲ್ಸಿಂತ್ರ ಯಾರ ವಿವರಿಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ನನಗೆ ಗೊತ್ತಿದ್ದಂಗೆ ಕುಣಿಗಲ್ ಕುದುರೆಗೆ ಫೇಮಸ್. ಮತ್ತು ಇಲ್ಲಿ ಟರ್ಫ್ ಕ್ಲಬ್ ಐತಿ. 120 ಎಕರೆ ಐತೆ ಅಂತೇಳಿ ನಾನು ಯಾವುದೋ ಒಂದು ಪೇಪರ್ನಾಗ ಆರ್ಟಿಕಲ್ನಾಗ ಓದಿದ್ದ. ಇಲ್ಲಿ ಕುದುರೆ ಅಂದ್ರೆ ರೇಸಿಂಗ್ ಕುದುರೆಗಳ್ನೆಲ್ಲ ರೆಡಿ ಮಾಡ್ತಾರೆ ಇಲ್ಲಿ ಟರ್ಫ್ ಕ್ಲಬ್ನಾಗ. ಇನ್ನು ಸಿಗ್ನಲ್ ಆಗಿಲ್ಲ ನೋಡಿ ಬರಷ್ಟೊತ್ತಿ ಬಿಡ್ತಾನಂತೆ. ಈ ಟ್ರೈನಾಗ ಪ್ಯಾಂಟ್ರಿ ಕೋಚ್ ಇಲ್ಲ. ಕುಣಿಗಲ್ನಾಗ ಸಿಗ್ನಲ್ ಆಯಿತು, ಡಿಪಾರ್ಟ್ ಆಗೋನ್ ಬರ್ರಿ. ಈಗ ನೆಕ್ಸ್ಟ್ ಕುಣಿಗಲ್ ಆದ್ನಿಂದ ಚನ್ನರಾಯಪಟ್ಟಣ ಡೈರೆಕ್ಟ್. ಚನ್ನರಾಯಪಟ್ಟಣದಾಗ ಸಿಗ್ತೀನಿ. ಟ್ರೈನಿಗೆ ಚನ್ನರಾಯಪಟ್ಟಣ ಕರೆಯಾಗೈತಿ. ಚನ್ನರಾಯಪಟ್ಟಣ ಆದಿಂದ ನೆಕ್ಸ್ಟ್ ಒಮ್ಮೆ ಡೈರೆಕ್ಟ್ ಹಾಸನ. ಇದು ಒಂಥರ ಸೂಪರ್ ಫಾಸ್ಟು ಅಲ್ಲ, ಸೂಪರ್ ಫಾಸ್ಟ್ ಇದ್ದಂಗೆ. ಆ್ಯಕ್ಚುಲಿ ಇದು ಮೇಲ್ ಎಕ್ಸ್ಪ್ರೆಸ್ ಗಾಡಿ. ಸ್ಟಾಪೇಜ್ ಸ್ವಲ್ಪ ಕಡಿಮೆ ಇರ್ತಾವೆ. ಎಕ್ಸ್ಪ್ರೆಸ್ಸಿಗೆ ಮೇಲ್ ಎಕ್ಸ್ಪ್ರೆಸ್ಸಿಗೆ ಡಿಫ್ರೆನ್ಸ್ ಏನಂದ್ರೆ ಎಕ್ಸ್ಪ್ರೆಸ್ಸಿಗೆ ಸ್ಟಾಪ್ ಜಾಸ್ತಿ ಇರ್ತಾವೆ, ಮೇಲ್ ಎಕ್ಸ್ಪ್ರೆಸ್ಸಿಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತಾವೆ. ಎಕ್ಸಾಕ್ಟ್ 2 ನಿಮಿಷ ಸ್ಟಾಪ್ ಆದಿಂದ ಸಿಗ್ನಲ್ ಆಯಿತು. 9:09 ಕರೆಕ್ಟ್ ಡಿಪಾರ್ಟ್ ಆದ ಇಲ್ಲಿಂದ. ಟೈಮಾಗ 9:09. 9:09 ಚನ್ನರಾಯಪಟ್ಟಣ ಡಿಪಾರ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಮ್ಮೆ ಡೈರೆಕ್ಟ್ ಹಾಸನ.
ಪೂರ್ತಿ ಚಿಕ್ಕಮಗಳೂರು ಅಂತ ಅಪ್ ಟು ಹಾಸನ ಸಕಲೇಶ್ಪುರ ಸಿಂಗಲ್ ಲೈನ್ ಐತಿದ್ದು ಅಪ್ ಟು ಮಂಗಳೂರು ತನಕ. ಇಲ್ಲಿ ತನಕ ಯಾವುದಕ್ಕೂ ಕ್ರಾಸಿಂಗ್ ಕೊಟ್ಟಿಲ್ಲ. ಸಿಗ್ನಲ್ ಎಲ್ಲ ಕಡೆ ಫಾಸ್ಟ್ ಆನ್ ಐತಿ. ನೋಡಿ ಮುಂದೆ ಬಂದು ಯಾವ್ದಾರು ಕ್ರಾಸಿಂಗ್ ಸಿಗ್ತದೆ ಡೈರೆಕ್ಟ್ ಇದಾಗತ್ತೆ. ನೆಕ್ಸ್ಟ್ ಇಲ್ಲಿ ಚನ್ನರಾಯಪಟ್ಟಣದಿಂದ ಯಾವ್ದಾರು ಬಸ್ ವಿಡಿಯೋ ಮಾಡ್ತೀನಿ ನೋಡ್ರಿ. ಟ್ರೈನ್ ಫೈನಲಿ ಹಾಸನ ಜಂಕ್ಷನ್ಗೆ ಬಂತ. ಇಲ್ಲೊಂದು ಸ್ವಲ್ಪ ರಶ್ ಕಡಿಮೆ ಆಗತ್ತೆ ಈ ಟ್ರೈನಿಂದ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಇಲ್ಲೇ ಹೇಳ್ಕೊತಾರೆ. ಯಶವಂತಪುರಿಂದ ಮತ್ತು KSR ಬೆಂಗಳೂರಿಂದ ಬೋರ್ಡ್ ಆದವ್ರು. ಎಷ್ಟೇ ಪ್ಲಾಟ್ಫಾರ್ಮ್ ಬರ್ತದೆ ಅಂತ ತೋರಿಸ್ತೀನಿ ಬರ್ರಿ. ಹಾಸನ ಜಂಕ್ಷನ್ ಬಂತು. ಇಲ್ಲಿ ಯಾವುದೋ ಒಂದು ಲೂಪ್ನಾಗ ಐತಿ. ಡೀಸೆಲನ್ನು ಎಲೆಕ್ಟ್ರಿಕಲ್ಲ ಟೋ ಮಾಡಾಕತ್ತಾರ. ಗಾಡಿ ಹಾಸನ ಜಂಕ್ಷನ್ ಬಂತ ನೋಡ್ರಿ. ಟ್ರೈನ್ ಫೈನಲಿ 2 ನಿಮಿಷ ಅಷ್ಟೇ ಡಿಲೇ ಆಗಿ ಹಾಸನ ಜಂಕ್ಷನ್ಗೆ ಬಂದೈತಿ. ಹಾಸನಕ್ಕೆ ಜಂಕ್ಷನ್ ಯಾಕಂತಾರಂದ್ರೆ ಹಾಸನಿಂದ ಒಂದು ಲೈನ್ ಸೀದಾ ಸಕಲೇಶ್ಪುರ ಕುಕ್ಕೆ ಸುಬ್ರಹ್ಮಣ್ಯ ಮ್ಯಾಗ ಮಂಗ್ಳೂರಿಗೆ ಹೋಗತ್ತಾ. ಇನ್ನೊಂದು ಲೈನ್ ಸೀದಾ ಈ ಕಡೆಯಿಂದ ಯಶವಂತಪುರಕ್ಕೆ ಹೋಗತ್ತಾ. ಒಂದು ಲೈನ್ ಮೈಸೂರು ಸೈಡ್ ಹೋಗತ್ತಾ. ಒಟ್ಟು ಹಾಸನದಾಗ 3 ಲೈನ್ ಕೂಡ್ಯಾವು. ಅದಕ್ಕೆ ಹಾಸನಕ್ಕೆ ಜಂಕ್ಷನ್ ಅಂತಾರೆ. ಇಲ್ಲೊಂದು 10 ನಿಮಿಷ ಅಫಿಷಿಯಲ್ ಸ್ಟಾಪ್ ಐತೆ ಅನ್ಸತ್ತೆ. 10 ನಿಮಿಷ ಇಲ್ಲ ಅಫಿಷಿಯಲ್ ಸ್ಟಾಪ. 3 ನಿಮಿಷ ಅಷ್ಟೇ ಅಫಿಷಿಯಲ್ ಸ್ಟಾಪ್ ಐತಿ. ಟ್ರೈನ್ ಆಲ್ಮೋಸ್ಟ್ ಆಲ್ ಎಲ್ಲ ಇಲ್ಲೇ ಖಾಲಿ ಆಕತ್ತೆ ಅನ್ಸತ್ತೆ. ಎಷ್ಟು ಖಾಲಿ ಆಕತ್ತೆ ಮತ್ತಷ್ಟು ತುಂಬತ್ತೈತಿ ಇಲ್ಲೇ. ಯಾಕಂದ್ರೆ 2 ಫ್ರಂಟ್ 2 ಜನರಲ್ ಇರೋದ್ರಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗು ಪ್ಯಾಸೆಂಜರ್ಗಳು ತೀರ್ಥಯಾತ್ರಿಗಳು ಭಾಳ ಹತ್ತಾರೆ ಈ ಗಾಡಿಗೆ. ಖಾಲಿನೇ ಸಿಗಂಗಿಲ್ಲ ಇದು ಎಲ್ಲಿ. ಕುಕ್ಕೆ ಸುಬ್ರಹ್ಮಣ್ಯಂತ್ರ ಪೂರ್ತಿ ಮುಂದೆ ಖಾಲಿ ಆಗತ್ತಿದ. ಕೋಚ್ನಾಗ ವಾಟರ್ ಫಿಲ್ ಮಾಡಾಕತ್ತಾರೆ. ಅದಕ್ಕೆ ಜಾಸ್ತಿ ಟೈಮ್ ಸ್ಟಾಪ್ ಮಾಡ್ಯಾರಿಲ್ಲ. ಆಲ್ರೆಡಿ ಇಷ್ಟೊತ್ತಿಗೆ ಡಿಪಾರ್ಟ್ ಆಗಬೇಕಿತ್ತು. 10 ನಿಮಿಷ ಆಯ್ತು ಲೇಟ್ ಆಗೈತೆ. ಅಷ್ಟೊತ್ತಿಗೆ ಡಿಪಾರ್ಟ್ ಆಗ್ತಾನೆ ತೋರಿಸ್ತೀನಿ ಬರ್. ಸಿಗ್ನಲ್ ಅಂತೂ ಪಾಸಿಟ್ ಆನ್ ಇಟ್ಟಾರ. 9:38ಕ್ಕೆ ಡಿಪಾರ್ಟ್ ಆಗಬೇಕಿತ್ತು. 10 ನಿಮಿಷ ಲೇಟಾಗಿ 9:48ಕ್ಕೆ ಡಿಪಾರ್ಟ್ ಆಗತ್ತಾನ. ಹಾಸನ ಆದಿಂದ ನೆಕ್ಸ್ಟ್ ಸಕಲೇಶ್ಪುರ ಸ್ಟಾಪು. ಸಕಲೇಶ್ಪುರ ಆದಿಂದ ಸುಬ್ರಹ್ಮಣ್ಯ ರೋಡ. ಟ್ರೈನ್ ಇಲ್ಲಿ ಎಷ್ಟು ಖಾಲಿ ಆಗಿತ್ತಲ್ಲ ಮತ್ತು ಅಷ್ಟೇ ಪ್ಯಾಕ್ ಆಗೈತಿ. ಹಾಗೆ ಒಂದು ಸ್ವಲ್ಪ ನಿಂದ್ರಾಕರ ಜಾಗ ಐತಿ. ಈಗ ನಿಂದ್ರಾಕೋ ಜಾಗ ಇಲ್ಲ. ಹಾಸನ ಜಂಕ್ಷನ್ ಅಂತ ಎದಕ್ಕಂತಾರಂತ ಆಗ ಹೇಳೀನಿ ನಾನು. ಇಲ್ಲಿ ತನಕ ಎಲೆಕ್ಟ್ರಿಫಿಕೇಷನ್ ಇತ್ತು. ಮುಂದೆ ಇಲ್ಲಿಂದ ಪೂರ್ತಿ ಮಂಗಳೂರು ತನಕ ಎಲೆಕ್ಟ್ರಿಫಿಕೇಷನ್ ಮಾಡಾಕತ್ತಾರ. ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಎಲೆಕ್ಟ್ರಿಕಲ್ ಲೋಕೋಗಳು ಇಲ್ಲೇ ಬಂದು ಎಂಡ್ ಆಗ್ತಾವೆ. ಇಲ್ಲಿಂದ ಮುಂದೆ ಬರೋಲ್ಲ ಡೀಸೆಲ್. ನಮ್ದು ಯಶವಂತಪುರಿಂದ ಡೀಸೆಲ್ ಹಾಕೊಂಬಂತಾರೆ ಇದಕ್ಕೆ. ಟೈಮ್ ಆಗತ್ತೈತಿ ಈಗ 10:35. ಟ್ರೈನ್ 15 ನಿಮಿಷ ಡಿಲೇ ಆಗಿ ಫೈನಲಿ ಸಕಲೇಶ್ಪುರಕ್ಕೆ ಬಂದೈತಿ. ಸಕಲೇಶ್ಪುರ ಆದಿಂದ ಇಲ್ಲಿ ನೆಕ್ಸ್ಟ್ ಸ್ಟೇಷನ್ ಬರೋದು ಸುಬ್ರಹ್ಮಣ್ಯ ರೋಡ. ಸಕಲೇಶ್ಪುರಿಂದ ಸುಬ್ರಹ್ಮಣ್ಯ ರೋಡಿಗೆ 56 ಕಿಲೋಮೀಟ್ರ್ ಐತಿ. 56 ಕಿಲೋಮೀಟ್ರ್ ಈ ಟ್ರೈನ್ ಹೋಗಕ್ಕೆ 3 ಅವರ್ ಜರ್ನಿ ತೊಗೋತೈತಿ. ಅಂದರೆ ಎವರೇಜ್ ಒಂದು ತಾಸಿಗೆ 19 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿಂದ ಪೂರ ಘಾಟ್ ಸೆಕ್ಷನ್ ಇರೋದ್ರಿಂದ ಭಾಳ ಸ್ಲೋ ಆಗಿ ಹೋಗ್ತಾನೆ. ಇಲ್ಲೇ ಲೇಟಾಗಿ ಡಿಲೇ ಆಗಿ ಬಿಡ್ತಾನೆ ಅನಿಸ್ತೈತಿ. ನೋಡೋಣ ಎಷ್ಟೊತ್ತಿಗೆ ಡಿಪಾರ್ಟ್ ಆಗ್ತಾನೆ ನೋಡೋಣ ಬರ್ರಿ. ನೋಡ್ರಿ ಸಕಲೇಶ್ಪುರದಾಗ ಡೀಸೆಲ್ ರಿಸರ್ವಾಯರ್ ಇಟ್ಟಾರ. ಇಲ್ಲಿ ಲೋಕೋಗಳಿಗೆ ಡೀಸೆಲ್ ಫಿಲ್ ಮಾಡ್ತಾರೆ ಅನ್ಸತ್ತೆ. ಇಲ್ಲಿ ಎಲೆಕ್ಟ್ರಿಫಿಕೇಷನ್ ಆಗೈತಿ. ಆದರೂ ಎಲೆಕ್ಟ್ರಿಕ್ ಲೋಕೋಗಳು ಬರೋಂಗಿಲ್ಲ. ಯಾಕೆ ಗೊತ್ತಿಲ್ಲ. ಇನ್ನೂ ಕಂಪ್ಲೀಟ್ ಆಗಿಲ್ಲೋ ಏನು ಟ್ರಯಲ್ ಆಗಿಲ್ಲೋ ಇಲ್ಲ. OST ಮಾತ್ರ ಪೂರ ಹಾಕ್ಯಾರ. ಮೇ ಬಿ ಇಲ್ಲೊಂದು ಅರ್ಧ ಗಂಟೆ ಮೇಲೆ ಸ್ಟಾಪ್ ಮಾಡ್ತಾನೆ ಅನ್ಸತ್ತೆ. ನೋಡೋಣ ಎಷ್ಟೊತ್ತಿಗೆ ಡಿಪಾರ್ಟ್ ಆಗತ್ತೆ ಬರ್ರಿ. ನೋಡ್ರಿ ನಮ್ಮ ಲೋಕೋದ ಕ್ರೂಗಳು ಚೇಂಜ್ ಆದ್ರೆ. ಇಲ್ಲಿ ಲೋಕೋ ಪೈಲಟ ಟ್ರೈನ್ ಮ್ಯಾನೇಜರ್ ಚೇಂಜ್ ಆದರು. ಈಗ ಬೇರೆ ಟ್ರೈನ್ ಮ್ಯಾನೇಜರ್ ಲೋಕೋ ಪೈಲಟ್ ಬರ್ತಾರೆ ಈಗ ಇದಕ್ಕೆ. ಅಲ್ಲಿ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ ಅಂತ ಮಾಡಿದ್ದೆ. ಆ್ಯಕ್ಚುಲಿ ಇಲ್ಲಿ ಬ್ಯಾಂಕರ್ಸ್ ಅಟ್ಯಾಚ್ ಮಾಡೋದಿಲ್ಲ. ಇಲ್ಲಿಂದ ಕ್ರೂ ಚೇಂಜ್ ಆದ್ರೆ ನೋಡ್ರಿ. ಈಗ ಸಿಗ್ನಲ್ ಏನೂ ಆಗಿಲ್ಲ ನೋಡ್ರಿ. ಈಗ ಬ್ಯಾಂಕರ್ಸ್ ಅಟ್ಯಾಚ್ ಮಾಡತ್ತಾರ ಲೋಕೋಕ್ಕೆ. 2 ಡೀಸೆಲ್ ಬ್ಯಾಂಕರ್ಸ್ ಅದಾವ. ಮುಂದೋಗಿ ತೋರಿಸ್ತಿದ್ದೆ ಬಟ್ ಟ್ರೈನ್ ಇದು ಪ್ಲಾಟ್ಫಾರ್ಮ್ ಕರ್ವಿಂಗ್ನಾಗ ಅದ. ಸಿಗ್ನಲ್ ಆಗಿದ್ದು ಗೊತ್ತಾಗಂಗಿಲ್ಲ ನೋಡ್ರಿ. 2 ಡೀಸೆಲ್ ಲೋಕೋ ಬ್ಯಾಂಕರ್ಸ್ ಅದಾವ. ಯಾಕೆ ಟ್ರ್ಯಾಕ್ಷನ್ದಾಗ ಏನೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಸಂಬಂಧ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ. ಬ್ಯಾಂಕರ್ಸ್ ಇವನು ಕೆಲವೊಂದು ಟೈಮ್ ಹಿಂದೂ ಅಟ್ಯಾಚ್ ಮಾಡ್ತಾರೆ, ಮುಂದೆ ಅಟ್ಯಾಚ್ ಮಾಡ್ತಾರೆ. ಈಗ ಮುಂದೆ ಅಟ್ಯಾಚ್ ಮಾಡತ್ತಾರೆ ಬ್ಯಾಂಕರ್ಸ್ಗಳು. ನೋಡ್ರಲ್ಲ ಟ್ರ್ಯಾಕ್ಮ್ಯಾನ್ಗಳು ಬೋಗಿ ಟೆಂಪ್ರೇಚರ ಮತ್ತು ಬೋಗಿ ಚೆಕ್ ಮಾಡತ್ತಾರ. ಬೋಗಿ ಓವರ್ ಹೀಟ್ ಆಗೈತನ, ಬೋಗಿ ಏನಾರ ಇದಾಗೈತನ ಟೆಂಪ್ರೇಚರ ಚೆಕ್ ಮಾಡ್ತಾರೆ ಅವ್ರು. ಬೆಳಿಗ್ಗೆ ಟಿಫನ್ ಮಾಡಿರಲಿಲ್ಲ. ಮಧ್ಯಾಹ್ನ ಊಟ ಅಷ್ಟ ಮಾಡಿದ್ದೆ ನಾನು. ಹಸು ಭಾಳ ಆಗಿತ್ತು.
ಆ ಚಿಪ್ಸ್ ತೊಗೊಂಡೆ ಇದಾಗಲಿಲ್ಲ. ಇಲ್ಲೊಬ್ರು ಅಂಕಲ್ ಸ್ಕ್ಯಾನರ್ ತೊಗೊಂಬಂದ್ರು, ಅವ್ರ ಹತ್ರ 50 ರೂಪಾಯಿ ಕೊಟ್ಟು ಒಂದು ಪಲಾವ್ ತೊಗೊಂಡಿನಿ. ಇನ್ನೇನು ರಿವ್ಯೂ ಮಾಡೋದು ಅವಶ್ಯಕತೆ ಇಲ್ಲ, ಹೊಟ್ಟೆ ಹಸ್ವಾಗೈತಿ, ತಿಂದು ಸಿಗ್ತೀನಿ ಬರ್ರಿ. ಟ್ರೈನ್ ಬ್ಯಾಂಕರ್ಸ್ ಅಟ್ಯಾಚ್ ಮಾಡೋಕ್ಕಿದ್ರೆ ಅದಕ್ಕೆ 20 ನಿಮಿಷ ಡಿಲೇ ಆಯಿತು. ಫೈನಲಿ 10:51ಕ್ಕೆ ಸಕಲೇಶ್ಪುರ ಬಿಟ್ಟ. ಇದಾದ ತಕ್ಷಣ ನೆಕ್ಸ್ಟ್ ಬರ್ತದೆ ಸುಬ್ರಹ್ಮಣ್ಯ ರೋಡ್ ಸ್ಟೇಷನ್ 1:20ಕ್ಕೆ ಬರುತ್ತೆ ಬೆಳಿಗ್ಗೆ. ನಾ ಪಲಾವ್ ತಿನ್ನಾಕತ್ತಿದ್ದೆ, ಇನ್ನೂ ಮುಗ್ದಿದ್ದಿಲ್ಲ. ಒಮ್ಮೆ ಟ್ರೈನ್ ಸಿಗ್ನಲ್ ಹಾಗೆ ನಾವು ಓಡಿ ಅದನ್ನು ಅಲ್ಲೇ ಬಿಟ್ಟು ಕೇಶೆ ಎದ್ಮಂದು ಟ್ರೈನ್ ಹತ್ಬೇಕಾಯ್ತು. ಜನ್ರಲ್ನಾಗ ಟ್ರಾವೆಲ್ ಮಾಡಕತ್ರೆ ಇಷ್ಟೆಲ್ಲ ಸ್ಟ್ರಗಲ್ ಇರ್ತೈತೆ ನೋಡ್ರಿ. ಆ ಸ್ಟ್ರಗಲಿಂದ ಒಂದು ಖುಷಿ ಇರ್ತೈತಿ. ನೋಡ್ರಿ ಇವೆಲ್ಲ ಆಕ್ಸಿಡೆಂಟ್ ರಿಲೀಫ್ ಪ್ಲಾನ್ಗಳು. ಇದು ಕೋಚ್ನಾಗ ಚೈನ್ ಪುಲ್ಲಿಂಗ್ ಆಗೈತೆ ಅನ್ಸುತ್ತೆ. ಟ್ರೈನ್ ಸ್ಟಾಪ್ ಆಗೈತಿ, ಸೌಂಡ್ ಬರಾಕತ್ತೈತಿ. ಯಾರು ಚೈನ್ ಪುಲ್ ಮಾಡ್ಯಾರ ಗೊತ್ತಿಲ್ಲ. ಇನ್ನು TT ಗಾರ್ಡ ಬಂದು ಅದನ್ನು ಬಂದ್ ಮಾಡ್ತಾನೆ, ಅದಂತೂ ಸೌಂಡ್ ಕಡಿಮೆ ಆಗೋದಿಲ್ಲ. ನೋಡ್ರಿ ಲೋಕೋ ಪೈಲಟ್ ನೋಡ್ರಿ ನಮ್ದು ಅದಕ್ಕೆ ನಮ್ಮ ಕೋಚಿಗಲ್ಲಿ ರೆಡ್ ಇದಾಗೈತೆ ನೋಡ್ರಿ. ರೆಡ್ ಲೈಟ್ ಆನ್ ಆಗೈತಿ. ಆ ರೆಡ್ ಲೈಟ್ ಆನ್ ಆದ್ರೆ ಯಾರೋ ಚೈನ್ ಫುಲ್ ಮಾಡ್ರಿ ಅಂತ ಅರ್ಥ. ನಮ್ಮ ಸೈಡ್ ಏನಾಗಿಲ್ಲ, ಆ ಕಡೆ ಸೈಡ್ ಆಗೈತದ. ಯಾಕಂದ್ರೆ ನಾವು ಈ ಕಡೆ ಡೋರ್ನಾಗ ಇದ್ದೀವಿ, ಯಾರು ಚೈನ್ ಫುಲ್ ಮಾಡಿಲ್ಲ. ಇನ್ನು ಬೇಕಂತ ಮಾಡ್ಯಾರೋ ಏನು ಗೊತ್ತಿಲ್ಲ. ಪ್ರೆಷರ್ ಆಟೋಮೆಟಿಕ್ಲಿ ಆಫ್ ಆಗ್ತದ. ಚೈನ್ ಫುಲ್ ಆಗಿದ್ದನ್ನು ಕ್ಲಿಯರ್ ಮಾಡಿದ್ದೀನಿ ಡಿಪಾರ್ಟ್ ಆಯ್ತು. ಪೂರ್ತಿ ಕತ್ಲೈತಿ, ನಿಮ್ಗೇನು ಕಾಣಿಸಂಗಿಲ್ಲ. ಟ್ರೈನ್ ದೋನಿಗಲ್ ಜಂಕ್ಷನ್ನಾಗ ಯಾವುದೋ ಒಂದು ಟ್ರೈನಿಗೆ ಸೈಡಿಂಗ್ ವೇಟ್ ಮಾಡಾಕತ್ತಿತ್ತು. ಇದು ಮೋಸ್ಟ್ಲಿ SMET ಕಾರವಾರ ಇರ್ಬೇಕಿದ. ಇದು SMET ಕಾರವಾರ ಅಲ್ಲ, SMET ಮುರುಡೇಶ್ವರ ಟ್ರೈನ್ ಇದೆ. ದೋನಿಗಲ್ನಾಗ ಇವರು ಲೂಪ್ ಲೈನ್ನಾಗ ಹಾಕಿದ್ರ, ನಮ್ಗೆ ಮೇನ್ ಲೈನ್ನಾಗ ಇಟ್ಟು ಸಿಗ್ನಲ್ ಕೊಟ್ಟೀಗ. ಕತ್ಲಾಗಿರೋದಂದ್ರೆ ಏನೂ ಕಾಣಂಗಿಲ್ಲ. ಟ್ರೈನಿಗೆ ಪೂರ್ತಿ ಶಿರಾಡಿ ಘಾಟ್ನಾಗ ಹೊಂಟತಿ. ನೋಡ್ರಿ ಇದಕ್ಕೆ ಹಿಂದೆ ಬ್ಯಾಂಕರ್ಸ್ ಹಾಕ್ಯಾರ. ನಮ್ಮ ಗಾಡಿಗೆ ಮುಂದೆ ಬ್ಯಾಂಕರ್ಸ್ ಅದಾವ, ಇದಕ್ಕೆ ಹಿಂದೆ ಬ್ಯಾಂಕರ್ಸ್ ಹಾಕ್ಯಾರ. ಕನ್ಫ್ಯೂಸ್ ಆಕಾರ ಮಂದಿ ಟ್ರೈನ್ ಎರಡು ಕಡೆ ಯಾಕೆ ಇಂಜಿನ್ಸ್ ಇರ್ತಾವಲ್ಲ, ಯಾವ ಕಡೆ ಹೋಗ್ತದಂತ. ಫ್ರೆಂಡ್ಸ್ ಟೈಮ್ ಆಗಾಗ್ತೈತಿ. ಈಗ ಬೆಳಗಿನ ಜಾವ 1:35, 1:20ಕ್ಕೆ ಬರಬೇಕಿತ್ತು. 15 ನಿಮಿಷ ಡಿಲೇ ಆಗಿ ಕುಕ್ಕೆ ಸುಬ್ರಹ್ಮಣ್ಯ ರೋಡಿಗೆ ಬಂದನೀಗ. ಟ್ರೈನ್ ಈಗ ಬಂದೈತಿ ಕುಕ್ಕೆ ಸುಬ್ರಹ್ಮಣ್ಯ ರೋಡಿಗೆ. 6 ದಿವಸ ನಾ ಇಲ್ಲಿ ಬಂದಿದ್ದಿಲ್ಲ. ಇನ್ನು ಸ್ಟೇಷನ್ ರೆನೋವೇಷನ್ ಮಾಡತ್ತಾರೆ ಈಗ. ಆಲ್ರೆಡಿ ಸಿಗ್ನಲ್ ಆಗೈತೆ ಟ್ರೈನಿಂದ. ಒಂದು ಕೂಡಲೇ ಸಿಗ್ನಲ್ ಆಗೈತಿ. ಬಟ್ ಮುಂದೆ ಅಷ್ಟೊತ್ತಿಗೆ ಹೋಗುತ್ತೆ. ನೋಡ್ರಿ ಅಲ್ಲಿ ಸಕಲೇಶ್ಪುರದಾಗ ಹಾಕಿದ ಬ್ಯಾಂಕರ್ಸ್ ಅಲ್ಲಿ ಡಿಸ್ಚಾರ್ಜ್ ಮಾಡಿದರು. ಬ್ಯಾಂಕರ್ ಡಿಸ್ಚಾರ್ಜ್ ಮಾಡೋಣ ಲೋಕೋಗಳು ಹೊಂಟಾರ ನೋಡ್ರಿ. ಅಲ್ಲಿ ಲೋಕೋ ಪೈಲಟ್ ಸರ್ಗಳು ಸಕಲೇಶ್ಪುರದಾಗ ಹಾಕಿದ್ದು ಬ್ಯಾಂಕರ್ಸ್ ಎಲ್ಲ ಡಿಸ್ಚಾರ್ಜ್ ಅದು ಮುಂದೋದು. ಜಸ್ಟ್ ಸಿಂಗಲ್ ಡೀಸೆಲ್ ಲೋಕೋ ಒಂದು ತೊಗೊಂಡು ಹೋಗುತ್ತಿದ್ನ ಅಪ್ ಟು ಮಂಗ್ಳೂರು ತನಕ. ಅಲ್ಲಿ ಎಲೆಕ್ಟ್ರಿಕಲ್ ಹಾಕ್ತಾರೋ ಡೀಸೆಲ್ ಮ್ಯಾಗ ಹೋಗುತ್ತೋ ನೋಡ್ಬೇಕು. ಅಲ್ಲಿ ಹೋಗಿ 23 ನಿಮಿಷ ಡಿಲೇ ಆಗಿ ಕುಕ್ಕೆ ಸುಬ್ರಹ್ಮಣ್ಯ ಡಿಪಾರ್ಟ್ ಆತೀಗ ಟ್ರೈನ್. ಕುಕ್ಕೆ ಸುಬ್ರಹ್ಮಣ್ಯ ಆದಿಂದ ನೆಕ್ಸ್ಟ್ ಬರೋ ಸ್ಟೇಷನ್ ಕಬಕ ಪುತ್ತೂರು. ನೋಡ್ರಿ ಹೊರಗೆ ಆಲ್ರೆಡಿ ಬಸ್ಗಳು ನಿಂತಾವು. ಬೆಳಿಗ್ಗೆ ಮಂಗಳೂರು ಗಾಡಿ ಬರುತ್ತಲ್ಲ, ಆ ಮಂಗಳೂರು ಗಾಡಿ ಕರ್ಕೊಂಡು ಹೋಗ್ತಾವೆ ಬಸ್ಗಳು. ಕೆಲವೊಂದಿಷ್ಟು ಧರ್ಮಸ್ಥಳಕ್ಕೆ, ಕೆಲವೊಂದಿಷ್ಟು ಸುಬ್ರಹ್ಮಣ್ಯಕ್ಕೆ ಹೋಗ್ತಾವೆ ಬಸ್ಗಳು. ಇವ ಇಲ್ಲಿ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗಿತ್ತು ಅನ್ಸುತ್ತೆ. ಅದಕ್ಕೆ ನೋಡ್ರಿ ಹಿಟಾಚಿ ಹಂಗೆ ಇದ್ರೊಳಗೆ ತುಂಬ ಇಟ್ಟಾರ.
ನೋಡ್ರಿ ಟ್ರೈನ್ 15 ನಿಮಿಷ ಡಿಲೇ ಆಗಿ ಕಬಕ ಪುತ್ತೂರಿಗೆ ಬಂದೈತಿ. ಇದು ಕಬಕ ಪುತ್ತೂರು ಸ್ಟೇಷನ್ SW ಬರ್ತೈತಿ. ಕಬಕ ಪುತ್ತೂರು ಆದಿಂದ ಬಂಟ್ವಾಳ ಆದಿಂದ ಇದು ಪಡೀಲ್ ಬೈಪಾಸ್ ಮ್ಯಾಗ ಸೂರತ್ ಕಲ್ಗೆ ಹೋಗುತ್ತೆ. ಸೂರತ್ ಕಲ್ SW ಬರ್ತೈತಿ. ಇನ್ನು ಕೊಂಕಣ್ ರೈಲ್ವೇಸ್ ಬರ್ತೈತಿ. ನಂಗೆ ಒಂದು ಸ್ವಲ್ಪ ಡೌಟ್ ಐತಿ, ಅಲ್ಲೇ ಹೋಗಿ ಹೇಳ್ತೀನಿ ನಾನು. 2 ನಿಮಿಷ ಅಷ್ಟೇ ಸ್ಟಾಪ್ ಆಗೈತಿ. 2 ನಿಮಿಷ ಸ್ಟಾಪ್ ಆದ ಸೀದಾ ಸಿಗ್ನಲ್ ಹತ್ತು ಬಿಟ್ಟು ನೋಡ್ರಿ ಯಾರೋ ಹೋಗಿ ಬಿಡಾಕತ್ತಾರ. ಎಷ್ಟು ಫೈನ್ ಹಾಕಿದ್ರು ಏನು ಮಾಡಿದ್ರು ಕೇಳಂಗೆ ಎಲ್ಲ ಮಂದಿ. ಕಬಕ ಪುತ್ತೂರು ಆದ್ರೆ ನೆಕ್ಸ್ಟ್ ಬರ್ದು ಬಂಟ್ವಾಳ. ನಾ ಈ ಗೂಗಲ್ನಾಗ ನೋಡೀನಿ, ಬಂಟ್ವಾಳ ಡಿಪಾರ್ಟ್ ಆಯ್ತು. ಸೂರತ್ ಕಲ್ ರೈಲ್ವೆ ಸ್ಟೇಷನ್ ಕೊಂಕಣ್ ರೈಲ್ವೆದಾರ ಆಪ್ರೇಟ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ದಿನ ಕೊಂಕಣ್ ರೈಲ್ವೆಗೂ ಇಂಡಿಯನ್ ರೈಲ್ವೆಗೆ ಇದನ್ನು ಕೊಲ್ಯಾಬ್ ಮಾಡಕತ್ತಾರ. ಬರೀ ಬಂಟ್ವಾಳ ಡಿಪಾರ್ಟ್ ಆಯ್ತು. ಬರೀ 2 ನಿಮಿಷ ಅಷ್ಟು ಸ್ಟಾಪ್ ಇತ್ತು. ಇಲ್ಲಿ ಅಫಿಷಿಯಲ್ ಹಾಲ್ಟ್ ಇದೆ. ನೆಕ್ಸ್ಟ್ ಬರೋದು ಸೂರತ್ ಕಲ್. ನೋಡ್ರಿ ಟ್ರೈನಿಂಗ್ ಮುಲ್ಕಿ ರೈಲ್ವೆ ಸ್ಟೇಷನ್ಗೆ ಬಂದೈತಿ. ಆಲ್ರೆಡಿ 1 ಅವರ್ ಲೇಟ್ ಐತೆ ಇಲ್ಲಿಗೆ. ಕೊಂಕಣ್ ರೈಲ್ವೆ ಸ್ಟಾರ್ಟ್ ಆಗೈತಿ ಇಲ್ಲಿಂತ್ರನ. ಅಂದರೆ ಹಿಂದೆ ಸೂರತ್ ಕಲ್ಲಿಂದನೇ ಸ್ಟಾರ್ಟ್ ಆಗತ್ತಾ. ಕೊಂಕಣ್ದವ್ರು CR ಅಂತ ಇರುತ್ತೆ. ಅವರು ಸ್ಟೇಷನ್ಗಳು ಚೇಂಜ್ ಇರ್ತಾವೆ. ಕೊಂಕಣ್ ರೈಲ್ವೆ ಸ್ಟೇಷನ್ದವ್ರು 1 ಅವರ್ ಗಾಡಿ ಡಿಲೇ ಅದ. ಸೂರತ್ ಕಲ್ಲಿಗೆ ಕರೆಕ್ಟ್ ಟೈಮಿಗೆ ಬಂದಿದ್ದ, ಬಟ್ ಸೂರತ್ ಕಲ್ನಾಗ ಡಿಲೇ ಮಾಡಿ 1 ಅವರ್ ಲೇಟ್ ತೊಗೊಂಡು. ಇದು ಮಂಗಳೂರು ಮಡ್ಗಾಂವ್ ಲೈನ್ ಸಿಂಗಲ್ ಲೈನ್ ಆಗಿರೋದ್ರಿಂದ ನಮ್ಮ ಟ್ರೈನ್ ಕ್ರಾಸಿಂಗ್ ಹಾಕಿದ್ರು. ಯಾವುದೋ ಒಂದು ಕ್ರಾಸಿಂಗ್ ಮಾಡಿ ಹೋತು, ಆದರೂ ಇನ್ನೂ ಸಿಗ್ನಲ್ ಆಗಿಲ್ಲ. ಟೈಮ್ ಆಗಾಗದ ಬೆಳಿಗ್ಗೆ 5 ಗಂಟೆ 5 ನಿಮಿಷ. ಆಲ್ರೆಡಿ 1 ಅವರ್ ಡಿಲೇ ಇದ್ದ. ಈಗ ಇನ್ನೂ ಅರ್ಧ ಗಂಟೆ 1.5 ತಾಸು ಡಿಲೇ ಆದ ಟೋಟಲ್. ಎಷ್ಟೊತ್ತಿಗೆ ಹೋಗ್ತಾನೋ ಅವ್ನು ಬರೀ ಕವರ್ ಮಾಡ್ತಾನೋ ಏನು ಮಾಡ್ತಾನೋ. ಮುಲ್ಕಿ ಆದಿಂದ ನೆಕ್ಸ್ಟ್ ಬರೋ ಸ್ಟೇಷನು ಉಡುಪಿ. ಫೈನಲಿ 1 ನಿಮಿಷ ಬಿಟ್ಟು ಸಿಗ್ನಲ್ ಆತ. 5 ಟ್ರೈನ್ ಡಿಪಾರ್ಟ್ ಆಗತ್ತೆ ಇಲ್ಲಿದ್ರ. ನೋಡ್ರಿ ಕೊಂಕಣ್ ರೈಲ್ವೆದಾಗ ನಿಮ್ಗೆ ಡಿಸ್ಪ್ಲೇ ಕೋಚ್ಗಳು ಡಿಸ್ಪ್ಲೇ ಬೋರ್ಡ ಸಿಗಂಗಿಲ್ಲ, ಡಿಜಿಟಲ್ ಬೋರ್ಡ್ ಸಿಗಂಗಿಲ್ಲ. ಎಲ್ಲ ಬರೀ ಮ್ಯಾನುವಲಿನ ಕೋಚ್ ನಂಬರ್ ಹಾಕಿಬಿಟ್ಟಿರ್ತಾರೆ ಅವರು. 1ನೇ ಕೋಚ್ ಇಲ್ಲಿಂದ ಇರ್ತೈತಿ. ಯಾವ ಕೋಚ್ ಇರ್ತೈತೆ ಅನ್ನೋದು ರ್ಯಾಂಕ್ ಗೊತ್ತಿರಂಗಿಲ್ಲ. ಬಟ್ ಕೋಚ್ ನಂಬರ್ 1 2 3 4 5 6 ಅಂತೇಳಿ ಈ ಥರ ಬೋರ್ಡ್ ಹಾಕಿಬಿಟ್ಟಿರ್ತಾರೆ. ನನಗೆ ಭಾಳ ಇಷ್ಟ ಆಗೋದು ಕೊಂಕಣ್ ರೈಲ್ವೆದಾಗ ಇದೇನು ಸ್ಟ್ಯಾಂಡಿಂಗ್ ಬೇ ಐತಲ್ಲ, ಸ್ಟ್ಯಾಂಡಿಂಗ್ ಬೇ ಸಿಟ್ಟಿಂಗ್ ಬೇ ಅಷ್ಟೇ ಒಂಥರ ಹೆರಿಟೇಜ್ ಟೈಪ್ ಇದ್ದಂಗೆ ಹಳೆಯ ರೈಲ್ವೆ ಸ್ಟೇಷನ್ನಾಗ ಅದ ವೈಬ್ ಬರ್ತೈತಿ. ಬೆಳಕಿದ್ರೆ ತೋರಿಸ್ತಿದ್ದೆ, ಬೆಳಕಿಲ್ಲ. ಇನ್ನೊಂದು ಸತಿ ಇನ್ನೊಂದು ಯಾವ್ದಾರ ಟ್ರೈನ್ ರೂಟ್ ಇದ್ರೊಳಗೆ ಪೂರ್ತಿ ಡಿ ಒಳಗೆ ಮಾಡಿ ತೋರಿಸ್ತೀನಿ. ಬರ್ರಿ ಮುಲ್ಕಿ ಹೋತು. ನೆಕ್ಸ್ಟ್ ಉಡುಪಿಗೆ ಬಂದಿನ ಸಿಗ್ತೀನಿ. ಟ್ರೈನ್ ಉಡುಪಿ ಡಿಪಾರ್ಟ್ ಆಗಿತ್ತು. TT ಸರ್ ಬಂದು ಟಿಕೆಟ್ ಚೆಕ್ ಮಾಡತ್ತಾರೆ ನೋಡ್ರಿ. ಅವ್ರು ಕೊಂಕಣ್ ರೈಲ್ವೆ ಅಂತ ಅದಾರ. ಇದು ಆ್ಯಕ್ಚುಲಿ ಸೌತ್ ವೆಸ್ಟರ್ನ್ ಟ್ರೈನ್ ನೋಡ್ರಿ. ಟ್ರೈನ್ ಯಾವುದೋ ಒಂದು ಸ್ಟೇಷನ್ಗೆ ಅಪ್ರೋಚ್ ಆಗತ್ತೈತಿ. ಕುಂದಾಪುರಕ್ಕೆ ಬಂತು ಟ್ರೈನ್. ಈಗ ಇಲ್ಲಿ ಅಫಿಷಿಯಲ್ ಹಾಲ್ಟ್ ಐತಿ. 2 ನಿಮಿಷ ಹಾಲ್ಟ್ ಐತೆ ಅನ್ಸುತ್ತೆ ಕುಂದಾಪುರಕ್ಕೆ. ಕುಂದಾಪುರ ಎದಕ್ಕೆ ಫೇಮಸ್ ಐತೆ ಅಂತ ನಿಮಗೂ ಗೊತ್ತೈತಿ. ಕುಂದಾಪುರದಾಗ ವೆರೈಟಿ ಮೀನು ಸಿಗ್ತಾವೆ.
ಇಲ್ಲಿ ಯಾವುದೋ ಯೂನಿಯನ್ ಇಲೆಕ್ಷನ್ ಐತೆ ಅನ್ಸುತ್ತೆ ಅವ್ರದ್ದು ಕೆಲಸದವ್ರದ್ದು, ಅದಕ್ಕೆಲ್ಲ ಇದು ಹಾಕ್ಯಾರ. ಹೊರಗೆ ಎಷ್ಟು ಚಂದ ಇಲ್ಲ, ಅವು ಕುಂದಾಪುರ ಅಂತ ಬೋರ್ಡೆಲ್ಲ ಹಾಕ್ಯಾರ. ನೋಡ್ರಿ ಟ್ರೈನ್ ಕುಂದಾಪುರಕ್ಕೆ ಬಂದೈತಿ. ಸಿಗ್ನಲ್ ಆನ್ ಐತಿ, ಸಿಗ್ನಲ್ ಆನ್ ಇಲ್ಲ. ಮತ್ತು ಇಲ್ಲೊಂದು ಯಾವುದೋ ಓವರ್ಟೇಕ್ ಐತಿ. ಮತ್ತು ಇಲ್ಲಿದ ಒಂದು ಅರ್ಧ ಗಂಟೆ ನಿಂತ್ಕೊಳತ್ತಾನ. ಯಾವುದೋ ಒಂದೇ ಭಾರತ್ ಬರುತ್ತೆ, ಅದು ಬರುತ್ತೆ ಈಗ. ಆ ಸಿಗ್ನಲ್ ಇದೆ ಟ್ರೈನಿಗೆ ಆನ್ ಇತ್ತು, ಯಾಕಂದ್ರೆ ಲೂಪ್ ಲೈನ್ನಾಗ ಹಾಕಿದ್ದಲ್ಲ. ಇನ್ನೊಂದು ಸಿಗ್ನಲ್ ಆ ಕಡೆ ಇಂತ ಯಾವ್ದಾದ್ರು ಟ್ರೈನ್ ಪಾಸ್ ಆಗತ್ತಾನಂತ ಮಾಡಿದ್ದೆ ನಾನು, ಇಲ್ಲ. ಬಟ್ ಇದಕ್ಕೆ ಅದು ಸಿಗ್ನಲ್. ಟ್ರೈನ್ ಕುಂದಾಪುರ ಡಿಪಾರ್ಟ್ ಆತ. ಈ ಟ್ರೈನ್ ಹೆಂಗೈತನ ಒಂದು ಕಡೆ ಪೂರ್ತಿ ವೆಸ್ಟರ್ನ್ ಘಾಟ, ಒಂದು ಕಡೆ ಪೂರ್ತಿ ಸೀ ಸೈಡ್ ಹೋಗತ್ತ. ಒಂದು ದಂಡಿಗೆ ಸಮುದ್ರ, ಇನ್ನೊಂದು ದಂಡಿಗಿದ್ದ. ಟ್ರೈನಿಗೆ ಕುಂದಾಪುರ ಡಿಪಾರ್ಟ್ ಆಗೈತಿ. ಕುಂದಾಪುರ ಆದ ನೆಕ್ಸ್ಟ್ ಬರೋದು ಬೈಂದೂರು ಮೂಕಾಂಬಿಕಾ ರೋಡ. ಟ್ರೈನ್ ಆಗಿ ಭಾಳ ಅಂದ್ರೆ ಭಾಳ ಶೇಕ್ ಆಗತೈತಿ. ಮಾರ್ನಿಂಗ್ ಬ್ಯೂಟಿಫುಲ್ ವ್ಯೂ ಸ್ಟಾರ್ಟ್ ಅದು ನೋಡ್ರಿ. ಮಾನ್ಸೂನ್ ಸೀಸನ್ನಾಗ ಬಂದ್ರೆ ಏನೋ ಚಲೋ ಇರ್ತಿತ್ತ, ಬಟ್ ಮಾನ್ಸೂನ್ ಇಲ್ಲೀಗ. ಪೋಸ್ಟ್ ಮಾನ್ಸೂನ್ ಆಗೈತಿ. ಸೇನಾಪುರನ ಸ್ಟೇಷನ್ ಸ್ಕಿಪ್ ಮಾಡಾಕ್ತೀವಿ ನೋಡ್ರಿ ನಾವೀಗ. ಎಲ್ಲ ಹೆರಿಟೇಜ್ ಬಿಲ್ಡಿಂಗೇ ಇದ್ದಂಗೆ ಇರ್ತಾವೆ. ಎಲ್ಲ ಹೆರಿಟೇಜ್ ಬಿಲ್ಡಿಂಗ್ ಇದ್ದಂಗೆ ಇರ್ತಾವೆ ಕೊಂಕಣ್ ರೈಲ್ವೆದು. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಕೊಂಕಣ್ ರೈಲ್ವೆನು ಇಂಡಿಯನ್ ರೈಲ್ವೆದಾಗ ಕೊಲ್ಯಾಬ್ ಮಾಡ್ತಾರೆ. ಕೊಲ್ಯಾಬ್ ಮಾಡಿದ್ರೆ ಮುಗೀತು. ಆಮ್ಯಾಗ ಸಪ್ರೇಟ್ ಬಾಡಿನೇ ಇರಂಗಿಲ್ಲ ಇದಕ್ಕೆ ಕೊಂಕಣ್ ರೈಲ್ವೆ ಅನ್ನೋದು. ಆಮ್ಯಾಗ ಇಂಡಿಯನ್ ರೈಲ್ವೆದು ಯಾವ್ದಾರ ಒಂದು ಜೋನ್ ಕೊಟ್ಟು ಬಿಡ್ತಾರೆ ಇದಕ್ಕೆ. ನೋಡ್ರಿ ಟ್ರೈನಿಗೆ ಬೈಂದೂರು ಮೂಕಾಂಬಿಕಾ ರೋಡಿಗೆ ಬಂತ. ಇಲ್ಲಿಂದ ಬೈಂದೂರು ಮೂಕಾಂಬಿಕಾಕ್ಕೆ ಹೋಗಕ್ಕೆ ನಿಮ್ಗೆ ಬಸ್ಸು ಸಿಗ್ತಾವೆ, ನೆಕ್ಸ್ಟ್ ಆಟೋನು ಸಿಗ್ತಾವೆ. ಇಲ್ಲಿಂದ ಏನು ಭಾಳ ದೂರ ಇಲ್ಲ. ಬೈಂದೂರು ಮೂಕಾಂಬಿಕಾ ಟೆಂಪಲ್ ಎಷ್ಟು ಮಸ್ತ್ ಐತಿ. ವ್ಯೂ ಎಷ್ಟು ಭಾರಿ ಐತಿ ನೋಡ್ರಿ. ಇಳದ್ ತೋರಿಸ್ತಾಳ್ರಿ. ಈ ಟ್ರೈನಿಂದ ಒಂದು ಸಮಸ್ಯೆ ಅಂದ್ರೆ ಒಂದೊಂದು ಸ್ಟೇಷನ್ನಾಗ ಪಂಚಗಂಗಾ ಎಕ್ಸ್ಪ್ರೆಸ್ ಅಂತ ಅನೌನ್ಸ್ ಮಾಡ್ತಾರೆ, ಒಂದೊಂದು ಸ್ಟೇಷನ್ನಾಗ ಪಂಚಗಂಗಾ ಸೂಪರ್ ಫಾಸ್ಟ್ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಆ್ಯಕ್ಚುಲಿ ಇದ್ರೆ IRCTCದಾಗಿರೋದು ಪಂಚಗಂಗಾ ಎಕ್ಸ್ಪ್ರೆಸ್. ನಾನು ಟಿಕೆಟ್ ತೊಗೊಂಬಂದು 4 ಸತಿ ಚೆಕ್ ಮಾಡಿ ತೊಗೊಂಡಿನಿ. UTSನ್ಯಾಗ ಮತ್ತು IRCTC ವೆಬ್ಸೈಟ್ನಾಗ ಚೆಕ್ ಮಾಡಿದಾಗ ಇದ್ರದ್ದು ಪಂಚಗಂಗಾ ಎಕ್ಸ್ಪ್ರೆಸ್ ಬಂತ. ಮತ್ತು ಯಾವುದೂ ಸೂಪರ್ ಫಾಸ್ಟ್ ಚಾರ್ಜಸ್ ಇರಲಿಲ್ಲ. ಅದಕ್ಕೆ ನಾ ಇದಕ್ಕೆ ಎಕ್ಸ್ಪ್ರೆಸ್ ಟಿಕೆಟ್ ಅಷ್ಟೇ ತೊಗೊಂಡಿನಿ. ಅವ್ರಿಗೆ ಬೈಂದೂರು ಮೂಕಾಂಬಿಕಾಗೆ ಬಂದೈತಿ. ಎಲ್ಲರೂ ಬೋರ್ಡ್ ಆಗಾಕತ್ತಾರ. ಬೋರ್ಡ್ ಆಗೋರು ಡಿಬೋರ್ಡ್ ಆಗಾಕತ್ತಾರ. ಮುಂದೆ ಯಾವುದು ಸಿಗ್ನಲ್ ಕಾಣಿಸ್ವಲ್ತು. ಆಲ್ರೆಡಿ ಸಿಗ್ನಲ್ ಆಯಿತು. ಸಿಗ್ನಲ್ ಆಯಿತು, ಬರೀ ಡಿಪಾರ್ಟ್ ಆಗೋದು. ಬೈಂದೂರು ಮೂಕಾಂಬಿಕಾ ರೋಡ್ ಡಿಪಾರ್ಟ್ ಆಗ್ತಿದೆ. ಇದಾದ ತಕ್ಷಣ ನೆಕ್ಸ್ಟ್ ಟನಲ್ ಐತಿ ಈಗ ಮುಂದೆ. ಈ ಸ್ಟೇಷನ್ ಮುಗಿದ ಕೂಡಲೇ ನೆಕ್ಸ್ಟ್ ಟನಲ್ ಸ್ಟಾರ್ಟ್ ಆಗತ್ತೆ ನೋಡ್ರಿ. ಸಿಕ್ಕಾಪಟ್ಟೆ ಲೆಂತ್ ಐತದ. ಮಿನಿಮಮ್ 2 ಕಿಲೋಮೀಟರ್ ಇರ್ಬೇಕದ. ಭಾಳ ದೊಡ್ಡ ಟನಲ್ ಐತದ. ಲೈಟಾಗಿ ಮಳೆ ಸ್ಟಾರ್ಟ್ ಆಯ್ತು. ಟ್ರೈನ್ ಭಟ್ಕಳಕ್ಕೆ ಎಂಟ್ರಿ ಆಯ್ತು ನೋಡ್ರಿ. ಈಗ ಬೈಂದೂರು ಮೂಕಾಂಬಿಕಾ ರೋಡಾಗ ನಮ್ಮ ಭಟ್ಕಳ ಆದಿನ ನೆಕ್ಸ್ಟ್ ಇರೋದು ಮುರುಡೇಶ್ವರ.
ಟ್ರೈನ್ ಆಲ್ರೆಡಿ 1 ತಾಸು ಡಿಲೇ ಆಗೈತಿ. 6 ಗಂಟೆಗೆ ಮುರುಡೇಶ್ವರದಾಗ ಇರಬೇಕಿತ್ತು, 7 ಗಂಟೆ ಆಗತೈತಿ. ಏನೋ ಟ್ರೈನ್ ಭಟ್ಕಳದಾಗ ಐತಿ. ಭಟ್ಕಳ ಕೊಂಕಣ್ ರೈಲ್ವೆದಾಗ ಬರ್ತೈತಿ. ಬಟ್ ಇದು ಭಟ್ಕಳ ವಾಯುವ್ಯ ಕರ್ನಾಟಕ ಸಾರಿಗೆ ಸ್ಟಾರ್ಟ್ ಆಗೈತಿ ಇಲ್ಲಿಂತ್ರ. ಅಂದರೆ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಉತ್ತರ ಕನ್ನಡ ಇದು ಡಿಸ್ಟಿಕ್, ಉತ್ತರ ಕನ್ನಡ ಡಿಸ್ಟಿಕ್ ತೊಗೊಂಡಿದ್ದು ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ಗಳು ಸ್ಟಾರ್ಟ್ ಆಗ್ತಾವೆ. ಅಂದ್ರೆ ಇಲ್ಲಿ KSRTC ಸ್ಟಾರ್ಟ್ ಆಗಂಗಿಲ್ಲ, NWKRTC ಬಸ್ಗಳು ಸ್ಟಾರ್ಟ್ ಆಗ್ತಾವೆ. ಸಿಗ್ನಲ್ ಆಲ್ರೆಡಿ ಆನ್ ಐತಿ, ಪಾಸ್ ಆಗತ್ತೆ ಅನ್ಸುತ್ತೆ. ಈ ಕೊಂಕಣ್ ರೈಲ್ವೆ ಸೈಡ್ ಏನೋ ಸಿಗ್ನಲ್ ಹೆಂಗಾಗ್ತಾವಂದ್ರೆ ಬೆಲ್ ಹೊಡಿತಾರೆ. ಮೊದ್ಲಕ್ಕೆ ಬೆಲ್ ಹೊಡೆದಿಂದನ ಆಮೇಲೆ ಹಾಂಕಾಗಿ ಟ್ರೈನ್ ಡಿಪಾರ್ಟ್ ಆಗತ್ತೆ. ಬೆಲ್ ಹೊಡಿತಾನ ಡಿಪಾರ್ಟ್ ಆಗೋದಿಲ್ಲ ನೋಡ್ರಿ. ಆಗ ಬೆಲ್ ಆಯ್ತು, ಅಲ್ಲಿ ಡಬಲ್ ಎಲ್ಲೋ ಐತಿ. ಡಬಲ್ ಎಲ್ಲೋ ಐತಿ ಅಂದ್ರೆ ಮುಂದೆ ಯಾವುದೋ ಒಂದು ಟ್ರೈನ್ ಐತಿ. ಸಿಗ್ನಲ್ ಆಯಿತು ನೋಡ್ರಿ, ಹೋಗೋಣ. ಭಟ್ಕಳ ಮೀನ್ ಸಿ ಲೆವೆಲ್ ಅಂದರೆ 21 ಮೀಟ್ರ್ ಅಷ್ಟು ಹೈಟ್ ಐತೆ. ಅಂದ್ರೆ ಇಲ್ಲಿಂದ ಸಮುದ್ರ 21 ಮೀಟ್ರ್ ಡೌನಿಗೆ ಐತೆ ಅಂತ ಅರ್ಥ. ಫೈನಲಿ 1 ತಾಸು 5 ನಿಮಿಷ ಡಿಲೇ ಆಗಿ ಟ್ರೈನ್ ಮುರುಡೇಶ್ವರಕ್ಕೆ ಬಂತ. ಒಂದೇ ಪ್ಲಾಟ್ಫಾರ್ಮ್ಗೆ ಹಾಕ್ತಾರೆ. ಇಲ್ಲಿಂದ ಮುರುಡೇಶ್ವರ ದೇವಸ್ಥಾನ ಏನು ಭಾಳ ದೂರ ಇಲ್ಲ, ಅಲ್ಲಿ ಕಾಣಿಸುತ್ತೆ ನಿಮ್ಗೆ. ಶಿವನ ಟೆಂಪಲ್ ತೋರಿಸ್ತೀನಿ. ಫೈನಲಿ ಮುರುಡೇಶ್ವರಕ್ಕೆ ಬಂದು ರೀಚ್ ಆದೀವಿ. ನಾನು ಲಾಸ್ಟ್ ವೀಡಿಯೋದಾಗ ಒಂದು ಹೇಳಿದ್ನಿ, ಧಾರವಾಡ ರಾಮದುರ್ಗ ಮಾಡಿದಾಗ ಅಲ್ಲೇ ಶಿವನ ಮೂರ್ತಿ ಇತ್ತು, RNS ಕಂಪ್ನಿಯವ್ರು ಕಟ್ಟ್ಯಾರಂತ. ಇಲ್ಲೂ ಸೇಮ್ ಮುರುಡೇಶ್ವರದ್ದು RNS ಕಂಪ್ನಿಯವ್ರು ಕಟ್ಟ್ಯಾರ. ನಾ ಯಶವಂತಪುರಿಂತ್ರ ಮುರುಡೇಶ್ವರಕ್ಕೆ ಟೋಟಲ್ ಇದಕ್ಕೆ ಜನರಲ್ಗೆ ಪೇರ್ ರೊಕ್ಕ ಕೊಟ್ಟಿದ್ದೆ ಎಷ್ಟಂದ್ರೆ 195 ರೂಪಾಯಿ ಕೊಟ್ಟೀನಿ. ಎಂಡ್ ಟು ಎಂಡ್ ಅಲ್ಲಿದೆ ಯಶವಂತಪುರಿಂತ್ರ. ಇದು ನೆಕ್ಸ್ಟ್ ಇದು ಕಾರವಾರಕ್ಕೆ ಹೋಗುತ್ತಾ ನೋಡ್ರಿ. ಬೆಲ್ ಆತ, ಬೆಲ್ ಆದಿಂದ ಸಿಗ್ನಲ್ ಆಗ್ತಾವೆ. ನೀವು ಮುರುಡೇಶ್ವರಕ್ಕೆ ಬಂದಿಂದ ಹೊರಗೆ ಬಂದಿಂದ ಇಲ್ಲಿಂದ ದೇವಸ್ಥಾನ ಏನು ಭಾಳ ದೂರ ಇಲ್ಲ, ಬರೀ ಜಾಸ್ಟ್ 2 ಕಿಲೋಮೀಟ್ರ್ ಐತಿ. ಇಲ್ಲಿ ಹೊರಗೆ ನಿಮ್ಗೆ ಆಟೋನ ಸಿಗ್ತಾವೆ, ನಡ್ಕೊತಾನೆ ಹೋಗ್ಬೋದು. ನೆಕ್ಸ್ಟ್ ಮುರುಡೇಶ್ವರದಾಗ ಸ್ಕೂಬಾ ಡೈವಿಂಗ್ ಅದ. ನೀವು ಸ್ಕೂಬಾ ಡೈವಿಂಗ ವಾಟರ್ ಆ್ಯಕ್ಟಿವಿಟಿ ಏನಾರ ಮಾಡ್ತೀನಂದ್ರೆ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಅದಾವ. ನೀವು ಸ್ಟೇಷನಿಂದ ಹೊರಗೆ ಬಂದು ನಿಮ್ಮ ಎಡಕ್ಕೆ ಹೊಳ್ಳಿದ್ರನ ಅಲ್ಲೇ ಮುಂದೆ ಕಾಣಿಸತ್ತೆ ನಿಮ್ಗೆ. ಇದು ಸೀದಾ ಮಂಗಳೂರು ಕಾಸರಗೋಡು ಹೋಗುತ್ತೆ ಒಂದು ರೋಡ್ ಲೈನ. ಇನ್ನೊಂದು ಈ ಕಡೆ ಇದು ಹೊನ್ನಾವರ ಕುಮಟಾ ಕಾರವಾರ ಕಡೆ ಹೋಗುತ್ತೆ ಒಂದು ಲೈನ. ನೀವು ಇಲ್ಲಿ ತನಕ ಈ ವ್ಲಾಗ್ ಎಂಜಾಯ್ ಮಾಡ್ರಿ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಅಂಟಿಲ್ ದೆನ್ ಬಾಯ್.